ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರು. ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದ್ದಾರಾ? ಅಮಿತ್ ಶಾ ಮಾತಾಡ್ತಿದ್ದಾರಾ? ಯಾರೂ ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದ್ರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನ್ ಅಲ್ಲಿ? Pradhan has to give resign. If he is not resign, we will throw him out of the system. We have to throw him, kick him away. Just kick him away. Enough. Bloody bastards here. And I want to say one more thing. Yes, this is enough. This is enough. Modi, what Modi has done in 12 years? Huh? What he has done? He has done nothing. Okay? He has done just one thing. Hindu, Muslim. That's all. And last thing I will say, अब भी जिसका खून ना खौला, खून नहीं वो पानी है, जो देश के काम ना है वो बेकार जवानी है. Basically I'm a Muslim. My name is शौकत नवाज. अगर हम लोग यहाँ पे कुछ भी कर रहे हैं ना, अगर मैं मुसलमान हूँ, अगर मैं यहाँ पे आके आवाज़ उठा रहा हूँ तो मैं एंटी नेशनल हूँ. अगर मेरा दोस्त अगर कोई हिंदू है वो भी अगर आके आवाज़ उठा रहा है वो भी एंटी नेशनल है. अगर मुसलमान हो तो पाकिस्तानी हो, अगर वो हिंदू है तो एंटी नेशनल. भाई हिंदुस्तानी कौन है यहाँ पे? 2014 2019 ನಾನು 2018 ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡಾ ಹಿಡ್ಕೊಂಡು ಅವ್ರಿಗೂ ನೋಡೋಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಬಾರಿ ಅಂತಂದರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೇ ಬೆಳೆದು 20 ವರ್ಷ ನನ್ನ ಜೊತೆನೇ ಇದ್ದವರು ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನು ಕಾರಣ? ಇವರ ಬೇರೆ ಬೇರೆ ರೂಲ್ಸ್ಗಳನ್ನು ಕೇಳಿ, ನೋಟುಬಂದಿ ಎಲ್ಲ ಆದಾಗ ಅದನ್ನು ಕೇಳಿ ಯಾರೋ ಒಬ್ಬರು ಒಂದು ಕಮೆಂಟ್ ಮಾಡಿದ್ರು, ವಾಟ್ ಅ ಸ್ಟುಪಿಡ್ ಪ್ರೈಮ್ ಮಿನಿಸ್ಟರ್ ಹಿ ಇಸ್ ಮೋದಿ ಅಂತ. ಅವಾಗ ನಾನು ಹೇಳಿದೆ ಅವರಿಗೆ, ಸರ್ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ನೀವು ನಮ್ಮ ಚೇರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಿಸ್ ಅಂತ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್, ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಬನ್ನಿ, ನಾವು ಒಂದು ಸ್ಟ್ರಕ್ಚರಲ್ ಆಗಿ ನಾವೇನೋ ಕೂತ್ಕೊಂಡು ಮಾತಾಡಿ ಹೋಗಿ ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ನಾನು ಹೇಳಿದ್ದೆ ಅವತ್ತು ನಾನು ಮೋದಿ ಭಕ್ತಿ ಆಗಿರಲಿಲ್ಲ, ನಾನು ದೇಶಭಕ್ತಿ ಆಗಿದ್ದೆ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಯಾಕಂದರೆ ನಾನು ಕಾಂಗ್ರೆಸ್ ಗುಲಾಮಿ ಅಲ್ಲ, ನಾನು ದೇಶಭಕ್ತನೇ. ಇವತ್ತು ನನ್ನ ಮಗ 2.5 years ಓಲ್ಡ್ ಇದ್ದಾನೆ. ಅವ್ನ ಫ್ಯೂಚರ್ ಏನು ಅಂತ ನನಗೆ ಗೊತ್ತಿಲ್ಲ. ಐ ಬಿಲೀವ್ ಇವಾಗಿನ ನಮ್ಮ ಜೆನ್ಸಿ ಏನಿದ್ದಾರೆ ಅವರು ನನ್ನ ಮಗನ ಫ್ಯೂಚರ್ನ ಅವರು ಅಂದರೆ ಅವ್ರಿಗೆ ದೀಪ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಅವರು ಇದನ್ನು ಅವ್ರ ಭವಿಷ್ಯ ನಿರ್ಧಾರ ಮಾಡುತ್ತೆ, ನನ್ನ ಮಗನ ಭವಿಷ್ಯ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಮುಂದೆ ಅಂತ. ಅಲ್ಲಿ ಕರ್ನಾಟಕನೂ ಸೇರಿದಂತೆ ಇಡೀ ಭಾರತದ ನಾನಾ ರಾಜ್ಯಗಳಲ್ಲಿ ಕೂಡ ಯುವಕರು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಇವತ್ತಿಗೂ ಕೂಡ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿಗಳು ಉತ್ತರವನ್ನ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಹಿಂದೂ ಮುಸ್ಲಿಮು, ಅಯೋಧ್ಯೆ, ರಾಮ ಮಂದಿರ ಅಥವಾ ಇನ್ಯಾವುದೋ ಒಂದು ವಿಚಾರದಲ್ಲಿ ಯುವಕರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಹೊರತು ಒಬ್ಬನೇ ಒಬ್ಬ ಈ ವಿಚಾರಕ್ಕಣ ನೀಟ್ ಪೇಪರ್ ಲೀಕ್ ಆಯಿತು ಅಂತ ಹೇಳಿ ಒಬ್ಬರಿಗೂ ಕೂಡ ಉತ್ತರ ಕೊಡುವಂಥ ಯೋಗ್ಯತೆ ಆಗಲಿ ಸೌಜನ್ಯ ಆಗಲಿ ಇಲ್ವಲ್ಲ. ಈ ಒಂದು ಬೆನ್ನು ಮೂಳೆ ಇಲ್ದಿರ್ತಕ್ಕಂಥ ಕೇಂದ್ರ ಸರ್ಕಾರ ಯುವಕರ ಪಾಲ್ಗೆ ಇದ್ರೆಷ್ಟು ಹೋದ್ರೆಷ್ಟು. ಈ ಒಂದು ವಿಚಾರವಾಗಿ ಒಗ್ಗಟ್ಟಾಗಿರ್ತಕ್ಕಂಥ ಅಷ್ಟೋ ಜನ ಯುವಕರಿಗೆ ಮೊದಲನೇದಾಗಿ ಒಬ್ಬ ಕನ್ನಡಿಗನಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಸಾಕಷ್ಟು ದಿನಗಳಿಂದ ಭಯ ಇತ್ತು. ನಾನು 8 ವರ್ಷದಿಂದ ಕನ್ನಡ ಪರ ಹೋರಾಟ ಮಾಡ್ಕೊಂಡು ಬಂದಾಗ ನಾನು ಗಮನಿಸ್ತಾ ಇದ್ದೆ, ಎಷ್ಟೋ ಜನ ಹೋರಾಟ ಅಂತ ಹೇಳಿದ್ರೆ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ಏನಾರ ಬರೀ ಕಮೆಂಟು ಫಾಲೋ ಮಾಡೋದಕ್ಕೆ ಮಾತ್ರ ಮುಂದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಷ್ಟೋ ಜನ ಯುವಕರು ಏನು ಬಂದಿದ್ದಾರಲ್ಲ, ಆ ಒಂದು ಕ್ರಾಂತಿ ರೆವಲ್ಯೂಷನ್ಗೆ ಮುಂದಾಗಿದ್ದಾರಲ್ಲ, ನನಗೆ ನನ್ನ ಭಾರತದ ಮುಂದಿನ ಭವಿಷ್ಯದ ಬಗ್ಗೆ ಖುಷಿ ಆಯಿತು. ಹೇಳೋಕ್ಕೆ ಕೇಳೋಕ್ಕೆ ಪ್ರಜ್ಞಾವಂತ ಯುವಕರು ಇನ್ನೂ ಕೂಡ ಈ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಇದ್ದಾರೆ. ನಿಮ್ಮ ಆಟಗಳು, ನಿಮ್ಮ ಆಡಿದ್ದೇ ಆಟಗಳು ಇನ್ನು ಮುಂದೆ ನಡೆಯೋದಿಲ್ಲ. ಅದು BJP ಆಗಲಿ ಯಾವುದೇ ಪಕ್ಷ ಆಗಲಿ, ಯುವಕರು ಒಗ್ಗೂಡಬೇಕು, ಕ್ರಾಂತಿಯನ್ನು ಮಾಡಬೇಕು. ಇವತ್ತು ನೀಟ್ ಸ್ಕ್ಯಾಮಿಂದ ಸಾಯ್ತಾರೆ, ಇದೇ ರಾಜ್ಯದ ಸಮಸ್ಯೆ ಅಂತ ಬಂದರೆ KPSC ಸ್ಕ್ಯಾಮು ವರ್ಷನೂ ಕೂಡ ಸಾಯ್ತಾ ಇದ್ದಾರೆ. ಇದೇ ಫ್ರೀಡಮ್ ಪಾರ್ಕಲ್ಲೇ ಹೋರಾಟ ಮಾಡಿದ್ದೀವಿ. ನೋವಿದೆ ನಮಗೆ, ಕನ್ನಡಿಗರಿಗೆ ಅಷ್ಟು ನೋವಿದೆ. ಅಷ್ಟು ಜನ ಯುವಕರು ಸಾಯ್ತಾ ಇದ್ರು ಕೂಡ ನಿಮಗೆ ನಿಮ್ಮ ದರಿದ್ರ ಕೀಳು ಮಟ್ಟದ ರಾಜಕೀಯನೇ ನಿಮಗೆ ಇಂಪಾರ್ಟೆಂಟ್ ಆಯ್ತಲ್ಲ. ಮತ ಹಾಕಿರ್ತಕ್ಕಂಥ ಯುವಕರು ನಿಮಗೆ ಎಲ್ಲೂ ಕೂಡ ಒಂದು ಲೆಕ್ಕಕ್ಕೂ ಇಲ್ವಲ್ಲ ಅಂತ ಹೇಳಿ ನಂಗೆ ಬಹಳ ನೋವಿದೆ. ಹಾಗಾಗಿ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಪೂರ್ಣ ಬೆಂಬಲ ಇದೆ. ಅದನ್ನು ಕೈ ಮುಗಿದು ಕೇಳ್ಕೊಳ್ಳೋದು ಯುವಕರಲ್ಲಿ, ನಮ್ಮ ಮಧ್ಯೆ ಭಾಷೆಯಿಂದ ನಮ್ಮನ್ನು ದಯವಿಟ್ಟು ದೂರ ಮಾಡಬೇಡಿ, ನಾವು ನಿಮ್ಮವರು. So myself Abhishek, and I am basically a father, and I am a father of a 3-year-old daughter, and I came here for my daughter. Okay, I can't tolerate this anymore. No, this is enough.
If you can't come out now and if you don't do anything now, it will be too late. Our future will suffer, our daughter will suffer, our youngster, everyone is going to suffer. What the hell they have made to our education system? Bloody shit! This is how our education system works? No, not at all. Pradhan has to resign. If he is not resign, we will throw him out of the system. We have to throw him, kick him away. Just kick him away. Enough. Bloody bastards they are. And I want to say one more thing. Yes, this is enough. This is enough. Modi, what Modi has done in 12 years? Huh? What he has done? He has done nothing. Okay? He has done just one thing. Hindu, Muslim. Hindu, Muslim. That's all. Okay? Okay? And one more thing. Okay? If I cut my hand and if I cut a Muslim person hand, both blood will be red. His not be yellow and mine green. Blood will be red for both. But still, why we are fighting? We should fight for our rights. We should fight for education, our hospitals, our how you can see the treatments happening. Okay, we should fight for these things, not for Hindu Muslim. And I don't want to give a very long speech and make anything bore or anything like thing. I have watched one movie long back, 15 years back, Rang De Basanti. That is one of my favorites. This is the right time. I can see the situation is the same. In that movie also the minister was not resigning. Here also this is not resigning. And there also they did the protest. Here also we are doing the protest. And next step, you go and watch the movie, you will see. And last thing I will say, अब भी जिसका खून ना खौला, खून नहीं वो पानी है, जो देश के काम ना है वो बेकार जवानी है. My name is Abhishek. I am a network engineer. I am an ex-Amazonian. I have worked in Amazon. I have worked in Cisco, and right now I am working with Oracle. ಇವತ್ತು ನಾವೆಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ರು ಅಂದರೆ ಅದಕ್ಕೆ ರೀಸನ್ ನಮ್ಮ ಎಜುಕೇಷನ್ ಮೇಜರ್ ಧರ್ಮೇಂದ್ರ ಪ್ರಧಾನ್ ಅವರ ರಿಸರ್ವೇಷನ್ ಮಾತ್ರ ಅಲ್ಲ. ನಾವು ಓನ್ಲಿ ಎಜುಕೇಷನ್ಗೆ ಸಫರ್ ಆಗ್ತಿಲ್ಲ. ನಾವೆಲ್ಲರೂ ಇಂಡಿಯನ್ಸ್. ದೇ ಆರ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ಆರ್ ಸಫರಿಂಗ್ ಫ್ರಮ್. If we raise our voice, we are Hindu Muslim. Basically, I'm a Muslim. My name is Shaukat Nawaz. अगर हम लोग यहाँ पे कुछ भी कर रहे हैं ना, अगर मैं मुसलमान हूँ, अगर मैं यहाँ पे आके आवाज़ उठा रहा हूँ तो मैं एंटी नेशनल हूँ. अगर मेरा दोस्त अगर कोई हिंदू है, वो भी अगर आके आवाज़ उठा रहा है, वो भी एंटी नेशनल है. अगर मुसलमान हो तो पाकिस्तानी हो, अगर वो हिंदू है तो एंटी नेशनल. भाई हिंदुस्तानी कौन है यहाँ पे? हम लोग सिर्फ एजुकेशन पे ही नहीं यहाँ पे बहस करने नहीं आ रहे. जैसे हमारे सोनम वांगचुक जी ने बोला, ये सिर्फ एग्जामिनेशन इज नॉट अ प्रॉब्लम, होल एजुकेशन सिस्टम इज अ प्रॉब्लम. आई एम अ ग्रेजुएट एंड आई एम वर्किंग. आई डोंट फील एनी कंफर्टेबल दैट आई एम वर्किंग इन अ कॉल सेंटर. मैं ग्रेजुएशन हूँ, मैंने से ग्रेजुएशन की है, लेकिन मैं कॉल सेंटर में काम करूँ क्योंकि मेरे एजुकेशन के हिसाब से मुझे नौकरी नहीं मिल रही है. क्या करें हम? इतने हज़ारों लाखों यहाँ पे ग्रेजुएट्स आते हैं बेंगलोर में, हैदराबाद में, लेकिन उनको नौकरी नहीं मिलती है. अगर हम जाके नौकरी पूछते हैं, हम एंटी नेशनल है. अगर मुस्लिम कोई आवाज़ उठाता है तो वो पाकिस्तानी है. ऐसा नहीं चलेगा. हम लोग सिर्फ यहाँ पे एक और चीज़, जैसे हमारे एक दोस्त ने भी बोला कि इंडिया में कुछ भी ठीक नहीं चल रहा. वी वॉन्ट अ रेवोल्यूशन नाउ. हम लोग यहाँ पे एकदम बस खा चुके हैं यार. अगर उतना एप्स्ट्रीम फाइल्स में उनका नाम नहीं है और कुछ नहीं है तो भाई बोलो ना. अगर कल 1-2 दिन पहले इसने बोला कि वी डोंट गिव अ शिट फॉर इंडियंस. क्यों बोला? अगर इतनी हिम्मत है, अगर 2 आंख वाले जिसके लेजर घूमती है जयशंकर, अगर उसमें इतने दम है तो बोलो ना भाई. तो बोलो ना कि हम तुम कौन होते हो हम हमें ये परमिशन देने वाले कि हम रशिया से तेल खरीदे? हम क्यों ना खरीदे ईरान से, जब तेल जाओ हम सस्ता मिल रहा है. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಮಲ್ಲಿಕಾರ್ಜುನ್ ಅರಕೇರಿ ಅಂತ. ನಾನು ಬರೋದು ವಿಜಯಪುರ ಜಿಲ್ಲೆ ಬಸವನಬಾಗೇಡಿ ತಾಲೂಕಿಂದ. ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರು. ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದ್ದಾರಾ? ಅಮಿತ್ ಶಾ ಮಾತಾಡ್ತಿದ್ದಾರಾ? ಯಾರೂ ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನಲ್ಲಿ? ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನೀನು ಕೈಲಾಸ ಹೋಗ್ಬೇಕಂದ್ರೆ ನೀನು ಕೈಲಾಸ ಪರ್ವತಕ್ಕೆ ಹೋಗಬೇಡ, ಕಾಶಿಗೆ ಹೋಗಬೇಡ. ನಿನ್ನ ಕೆಲಸ ಏನಿದೆ, ನಿನ್ನ ಕರ್ಮ ಏನಿದೆ, ಆ ಕರ್ಮದಲ್ಲೇ ಕೈಲಾಸ ಕಾಣು, ನಿನ್ನ ಕೆಲಸದಲ್ಲೇ ಕೈಲಾಸ ಕಾಣು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರು ಗೌರ್ಮೆಂಟ್ ಕೆಲಸದಲ್ಲಿ ಕಿಳ್ಕೊಂಬಿಟ್ಟು ಅನ್ಯಾಯವಾದ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಂದು ಅಕೌಂಟಬಿಲಿಟಿ ಇಲ್ಲ, ಏನಿಲ್ಲ. ಏನಾದರೂ ಕೇಳಿದರೆ ಆ್ಯಂಟಿ ನ್ಯಾಷನಲ್ ಅಂತಾರೆ. ಓಕೆನಾ? ನಾನೊಂದು ಟ್ರೂ ಸ್ಟೋರಿ ಹೇಳ್ತೀನಿ. ಓಕೆನಾ? ನಾನು ಒಬ್ಬ ಹಿಂದೂ, ಎಲ್ಲ ಹಿಂದೂಕ್ಕಿಂತನೂ ನಾನು ಹಿಂದೂ, ನನಗೆ ಗೊತ್ತಿದೆ. ನಾನು ಅದು ಸರ್ಟಿಫಿಕೇಟ್ ತೊಗೊಂಡು ಅಡ್ಡಾಡಬೇಕಾಗಿಲ್ಲ. 2019 2018ನಲ್ಲಿ ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡ ಹಿಡ್ಕೊಂಡು ಅವ್ರಿಗೂ ನೋಡೋಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಭಾರಿ ಅಂತಂದರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೇ ಬೆಳೆದು 20 ವರ್ಷ ನನ್ನ ಜೊತೆನೇ ಇದ್ದವರು
ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನು ಕಾರಣ? ದ ಸೇಮ್ ರೂಲು ಬ್ರಿಟಿಷರು ಅವರು ನಮ್ಮನ್ನು ಆಳ್ಬೇಕಾದ್ರೆ ಸೇಮ್ ರೂಲ್ ನಮ್ಮ ಮೇಲೆ ಅಡಾಪ್ಟ್ ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲು. ಅದೇ ಡಿವೈಡ್ ಆ್ಯಂಡ್ ರೂಲೇ ಈ ಮೋದಿಯವ್ರು ಮಾಡ್ತಿದ್ದಾರೆ. ಅವ್ರು ಹಿಂದೂ ಮುಸ್ಲಿಂ ಮಾಡೇ ನಮ್ಮನ್ನ 200 ವರ್ಷ ಹಾಳು ಮಾಡೋದ್ರು. ಸೊ ಇವರು ಅದೇ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಏನು ಡಿಫ್ರೆನ್ಸು? ಅವರು ಬೆಟ್ರು, ಅವರೇ ಬೆಟ್ರ್ ಇದ್ರಲ್ವಾ? ಅವ್ರನ್ನ ಫ್ರೀಡಮ್ ಫೈಟರ್ಸು ಅಷ್ಟೆಲ್ಲ ಇದು ಮಾಡಿ ಕಳಿಸ್ಬಿಟ್ಟು, ಸೊ ಅದೇ ಥರ ಇರೋ ಮನುಷ್ಯರು ಮತ್ತೆ ಈಗ ಬಂದಿದ್ದಾರೆ ಅಂತಂದರೆ ಏನು ವ್ಯತ್ಯಾಸ ಏನಾಗಿದೆ? ಡಿವೈಡ್ ಆ್ಯಂಡ್ ರೂಲ್ ಎದಕ್ಕೆ ಬೇಕು? In 2015, I wrote my first medical exam, and that was AIPMT. And right when the government was formed, and even before the NEET was rebranded to NEET, right? I gave my first exam, and that very first exam was leaked. The paper was leaked. I spent months into preparing. I spent, amount of travel. Like I traveled for 500 kilometers for a very distant place over train, and like I came back over a bus. It was a very, It was a very tiresome process throughout the studies and throughout the traveling. And only to realize that the paper was leaked and my efforts were in vain, and I didn't have the amount of courage and time to rewrite the exam, right? I just skipped the whole process, and fast forward I changed my trajectory in career, and and this is not just about me, it's happening over and over year, throughout the process. And now in 2 years my brother is going to write this NEET exam, and I don't want him to be facing the similar troubles. And now that our students, our citizens have died, and there's not even an ounce of sorry, not even an ounce of regret or even anything. If anyone is raising their voice against this dissent, they have been silenced. Like Khan sir, for example, he's now Faisal Khan. Like his Muslim religion is being brought up, his name, just about that, right? And it's now the CJP movement is a rise of hope, like a new movement that we can take this direction to. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನೊಬ್ಬ IT ಪ್ರೊಫೆಷ್ನಲ್. ಐ ಆಮ್ ನಾಟ್ ಅ ಜೆನ್ಸಿ, ನಾನು ಮಿಲೆನಿಯಲ್. ಆದರೆ ನಾನು ಇವತ್ತಿಲ್ಲಿಗೆ ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕಂತಂದರೆ, ನಾನು 2014 ನಾನು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನಮ್ಮದೊಂದು ಕನ್ನಡ ಸಂಘದ ಗ್ರೂಪ್ ಇತ್ತು. ಆ ಗ್ರೂಪಲ್ಲಿ ಇವರ ಬೇರೆ ರೂಲ್ಸ್ಗಳನ್ನು ಕೇಳಿ, ನೋಟುಬಂದಿ ಎಲ್ಲ ಆದಾಗ ಅದನ್ನು ಕೇಳಿ ಯಾರೋ ಒಬ್ಬರು ಒಂದು ಕಮೆಂಟ್ ಮಾಡಿದ್ರು, ವಾಟ್ ಅ ಸ್ಟುಪಿಡ್ ಪ್ರೈಮ್ ಮಿನಿಸ್ಟರ್ ಹಿ ಈಸ್ ಮೋದಿ ಅಂತ. ಆವಾಗ ನಾನು ಹೇಳಿದೆ ಅವರಿಗೆ, ಸರ್ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ನೀವು ನಮ್ಮ ಚೇರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಿಸ್ ಅಂತ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್, ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಬನ್ನಿ, ನಾವು ಒಂದು ಸ್ಟ್ರಕ್ಚರಲ್ಲಾಗಿ ನಾವೇನೋ ಕೂತ್ಕೊಂಡು ಮಾತಾಡಿ ಹೋಗಿ ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ನಾನು ಹೇಳಿದ್ದೆ ಅವತ್ತು ನಾನು ಮೋದಿ ಭಕ್ತಿ ಆಗಿರಲಿಲ್ಲ, ನಾನು ದೇಶಭಕ್ತಿ ಆಗಿದ್ದೆ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಯಾಕಂದರೆ ನಾನು ಕಾಂಗ್ರೆಸ್ ಗುಲಾಮಿ ಅಲ್ಲ, ನಾನು ದೇಶಭಕ್ತನೇ. ಇವತ್ತು ನನ್ನ ಮಗ 2.5 years ಓಲ್ಡ್ ಇದ್ದಾನೆ. ಅವ್ನ ಫ್ಯೂಚರ್ ಏನು ಅಂತ ನನಗೆ ಗೊತ್ತಿಲ್ಲ. ಐ ಬಿಲೀವ್ ಇವಾಗಿನ ನಮ್ಮ ಜೆನ್ಸಿ ಏನಿದ್ದಾರೆ ಅವರು ನನ್ನ ಮಗನ ಫ್ಯೂಚರ್ನ ಅವರು ಅಂದರೆ ಅವ್ರಿಗೆ ದೀಪ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಅವರು ಇದನ್ನು ಅವ್ರ ಭವಿಷ್ಯ ನಿರ್ಧಾರ ಮಾಡುತ್ತೆ, ನನ್ನ ಮಗನ ಭವಿಷ್ಯ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಮುಂದೆ ಅಂತ. ಸೊ ಯಾವುದೇ ಪೊಲಿಟಿಕಲ್ ಯಾರನ್ನೂ ಹೀಗಳಿಯೋದು ಬೇಕಾಗಿಲ್ಲ, ಯಾರನ್ನೂ ಏನು ನಾವು ಇದು ಮಾಡೋದು ಬೇಕಾಗಿಲ್ಲ. ಆದರೆ ನಮ್ಮ ಮಕ್ಕಳ ಭವಿಷ್ಯ ಏನು ಮುಂದೆ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ಇವಾಗಿನ ಜೆನ್ಸಿ ಇವಾಗ ನಾವು ಸಪೋರ್ಟ್ ಮಾಡಬೇಕು ಇವರಿಗೆಲ್ಲ ಅಂತ ನಾವು ಬಂದಿದ್ದೀವಿ. ಥ್ಯಾಂಕ್ ಯು. I've come here to represent the youth, not the CJ. I'm not from CJP, I'm not from Congress, I'm not from any other party. I'm here as a youth of the nation who wants a change in the country. This country has become not what we are supposed to be proud of. There once was a time where I used to feel proud as an Indian. Now Indian is just a tag. There's nothing related to it. The people lack civic sense. The education system does not have proper exams, neither does it have the proper education system. The water undrinkable, the air unbreathable, the food, everything is adulterated. Every single thing is corrupted. There's not a single thing that is been like, okay, it's fine, this is fine. No, everything is corrupted. Everything is just for. So what am I supposed to be proud of? This is not the India I am aiming for. I am aiming for an India which gives me enough chance to speak up to the Prime Minister himself, to ask him, to question his forms. He hasn't given a single press conference till now. So I come from a family where my family members are in active politics for like past decades, especially in BJP and JDU. Yet I came here because I feel that there is no any accountability left in the government, whether you talk about transport ministry or petroleum ministry, or whether it's education ministry. Now there's no any fucking accountability with ministers, right? And media plays that entire thing in a way that it depicts a positive narrative, that everything is happening in the positive way. So I feel whatever is happening for the youth, for us, it's totally like we don't have any hope left. And whatever the movement is happening, we realize, right now we realize, and we feel that there is a power that we can bring some change. We can bring some kind of impact on them to change
change and listen to us basically. So that's the reason I am here to support the youth and especially our future. ನನ್ನ ಹೆಸರು ಅಭಿಷೇಕ್ ಅಂತ, ನಾವು ಬೆಳಗಾವಿಯಿಂದ ಬಂದಿರೋದು. ನಾನು ಒಪಿನಿಯನ್ ನೀಟಾಗಿ ಅಂದರೆ ಇವೆಲ್ಲ ಹೇಳಿದ್ರು ಅವಾಗಿಂದ ಐ ಅಗ್ರೀಡ್. ಪ್ರಧಾನ ರಿಸೈನ್ ಮಾಡಲೇಬೇಕು, ನೀಟ್ ಎಕ್ಸಾಮ್ ಲೀಕ್ ಆಗಬಾರ್ದಿತ್ತು. ನಮ್ಮಲ್ಲಿ ಟೆಕ್ನಿಕಲಾಗಿ ಎರಡು ಮಾಡ್ತೀವಿ, ಕಾಪಾ ಅಂತೇಳಿ, ಕರೆಕ್ಟಿವ್ ಆ್ಯಕ್ಷನ್, ಪ್ರಿವೆಂಟಿವ್ ಆ್ಯಕ್ಷನ್ ಅಂತೇಳಿ. ಕಾಪಾ ಬಂದುಬಿಟ್ವಿ, ಇವಾಗ ಇವ್ರು ರಿಸೈನ್ ಮಾಡ್ತಾರೆ, ಹೋಯ್ತು. ವಾಟ್ ಈಸ್ ದ ಪ್ರಿವೆಂಟಿವ್ ಆ್ಯಕ್ಷನ್? ನಾನು ಇಲ್ಲಿತ್ತಿರೋ ಪ್ರತಿಯೊಂದು ಯಂಗ್ಸ್ಟರಿಗೆ ಕೇಳ್ತೀನಿ, ನಮ್ಮ ದೇಶದ ಜನತೆಗೆ ಕೇಳ್ತೀನಿ, ನಮ್ಮ ಕರ್ನಾಟಕದವ್ರಿಗೆ ಕೇಳ್ತೀನಿ, ನಮ್ಮಿಂದ ಏನಾಗುತ್ತೆ? ಆಯ್ತು, ಇವತ್ತು ಪ್ರಧಾನ ಹೋಗ್ತಾನೆ, ನಾಳೆಲ್ಲ ಇನ್ನೊಬ್ಬ ಬರ್ತಾನೆ, ಅವನು ಅದನ್ನೇ ಮಾಡ್ತಾನೆ. ಸೊಲ್ಯೂಷನ್ ಏನು? ಸೊಲ್ಯೂಷನ್ನು ನಮ್ಮ ಹತ್ರ ಇದೆ. ನೀವೆಲ್ಲದಕ್ಕೂ ರೂಟ್ ಕಾಸ್, ನೀವು ಅದಕ್ಕೆ ರೂಟ್ ಕಾಸ್ ನಾವು 5I ಅಂತ ಮಾಡ್ತೀವಿ. 5I ಮಾಡ್ತಾ ಹೋದಾಗ ಎಲ್ಲ ಬುಡೋ ಬರೋದು ನಮ್ಮ ಬುಡಕೆನೆ. ನಾವು ಜನ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಜನ ಏನು ಮಾಡಬೇಕು? ಕ್ವಶನ್ ಕೇಳೋದನ್ನ ಕಲೀರಿ. ನೀವು ಎಷ್ಟು ಜನ? ನಾವಿವತ್ತು ಮೋದಿ ಕ್ವಶನ್ ಮಾಡ್ತೀವಿ, ರಾಹುಲ್ ಗಾಂಧಿ ಕ್ವಶನ್ ಮಾಡ್ತೀವಿ. ನಾವು ಇವತ್ತು ಮೇಲೆ ಇರೋ ಪ್ರಧಾನಮಂತ್ರಿಗೆಲ್ಲ ಕ್ವಶನ್ ಮಾಡ್ತೀವಿ. ಬಟ್ ನಿಮ್ಮ ಏರಿಯಾದಲ್ಲಿರೋ ಕಾರ್ಪೊರೇಟ್ರಿಗೆ ಎಷ್ಟು ಜನ ಕ್ವಶನ್ ಮಾಡ್ತೀರಾ? ನಿಮ್ಮಲ್ಲಿರೋ ಕಾನ್ಸ್ಟೇಬಲ್ಗೆ ಎಷ್ಟು ಜನ ಕ್ವಶನ್ ಮಾಡ್ತೀರಾ? ನಿಮ್ಮ ಏರಿಯಾದಲ್ಲಿ ಕಾನ್ಸ್ಟೇಬಲ್ ದೂರ ಉಳಿತು, ನಿಮ್ಮಲ್ಲಿ ಬರೋ ಸಿಲಿಂಡರ್ ಬಾಯ್, ನಿಮ್ಮಲ್ಲಿ ಡೈಲಿ ಸಿಲಿಂಡರ್ ಕೊಡೋಕೆ ಬರ್ತಲ್ಲ, ಹಿಂದೆ ರಿಸಿಪ್ಟಲ್ಲಿ ಹಿಂದೆ ಬರ್ದಿರುತ್ತೆ ಎಕ್ಸ್ಟ್ರಾ ಚಾರ್ಜ್ ಇಲ್ಲಪ್ಪ, ಎಕ್ಸ್ಟ್ರಾ ಚಾರ್ಜ್ ಕೊಡಬೇಡಿ ಅಂತ. ಅದನ್ನು ಕ್ವಶನ್ ಕೇಳೋಷ್ಟು ಗಂಡಸ್ತನ ನಾವು ಇಟ್ಕೊಂಡಿಲ್ಲ. ನಾವು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸಿಲಿಂಡರ್ ಇಸ್ಕೊತೀವಿ. ಫಸ್ಟು ಕ್ವಶನ್ ಕೇಳೋದು ಕಲೀರಿ. ನಾವು ಯಾವತ್ತು ಕ್ವಶನ್ ಕೇಳೋಕೆ ಕಲಿತೀವೋ ಅವತ್ತು ದೇಶ, ನಮ್ಮ ನಾಡು, ಇದೇನು ಈ ಭ್ರಷ್ಟಾಚಾರ ಎಲ್ಲ ಹಾದಿಗೆ ಬರುತ್ತೆ. ಫಸ್ಟು ಕ್ವಶನ್ ಕೇಳೋದು ಕಲೀರಿ. ನಮ್ಮ ದೇಶಕ್ಕೆ ನಾನು ಹೇಳೋದು ಅದನ್ನೇ. ನೀವು ಯಾವ್ದು ಮಾತಾಡ್ತೀರಾ, ಪ್ರೊಟೆಸ್ಟ್ ಮಾಡ್ತೀರಾ, ಇದಕ್ಕೆಲ್ಲ ಒಂದು ಮೂಲ ಅಂದರೆ ಕ್ವಶನ್ನು. ನಾವು ಯಾವತ್ತು ಪ್ರತಿಯೊಬ್ಬರಿಗೂ ಕ್ವಶನ್ ಮಾಡೋದು ಕಲಿತೀವೋ ಇದೆಲ್ಲನೂ ಝೀರೋ ಆಗುತ್ತೆ. As Ahimsa Paramo Dharam, we are now here, we did the peaceful protest against the government. हमारे कुछ डिमांड्स हैं, उनको पूरा करो. पता नहीं सरकार पे क्या इम्पैक्ट पड़ेगा, लेकिन लोगों को अवेयर होना पड़ेगा. घर से निकलो, सरकार से सवाल करो क्या हो रहा है, क्या नहीं हो रहा है. सबको आगे आना पड़ेगा. सिर्फ यूथ ही नहीं, सिर्फ जेंजी ही नहीं, बड़े लोगों को भी समझना होगा कि क्या गवर्नमेंट क्या गलत कर रही है, उन क्या सही करना चाहिए. एजुकेशन सिस्टम को बदलना होगा. फ्रीबीज देने से कुछ नहीं होगा, लोग लेज़ी होते जाएंगे. ओवरऑल कैपेसिटी डेवलपमेंट पे काम करो, लोगों को स्किल्स सिखाओ, एजुकेशन सिस्टम को अच्छा करो. पहले वो पेट्रोलियम मिनिस्टर थे, है ना, उसके बाद वो एजुकेशन मिनिस्टर बने. इसलिए उनको बनाया गया क्योंकि वो आरएसएस का विचारधारा वहाँ पे थोप सके. वो कोई उनका कुछ काम है. जैसे उड़ीसा से बिलोंग्स कर रहा हूँ, तो उड़ीसा में IIM है, जो वहाँ पे संबलपुर में IIM है, वहाँ पे एक भी प्लेसमेंट नहीं है. ठीक है, तो उड़ीसा में IITs भी है, वहाँ पे कोई प्लेसमेंट नहीं है, कुछ मतलब काम नहीं. वहाँ पे एक भी सेंट्रल यूनिवर्सिटी का काम नहीं किया. वो 4 साल से सेंट्रल एजुकेशन मिनिस्टर, लेकिन उड़ीसा में एक भी कि कहीं पे कुछ नहीं किया. एजुकेशन में कुछ काम नहीं है. उनका एक बार मैं छोटा बता रहा हूँ, जो उनका पापा है, उनके पापा को लॉक करके वो टिकट लेने गए थे. उनका कैरेक्टर ऐसा ही है. तो आप सोच सकते हैं वो कैसे हैं. तो बीजेपी का एक ही एजेंडा है कि हर एजुकेशन सिस्टम में आरएसएस का विचारधारा रहेगा. उनका कोई एजुकेशन में सुधार करने का, क्योंकि आप खुद ही सोचिए, IIM 2016 से बनना है संबलपुर, लेकिन एक भी प्लेसमेंट नहीं हो रहा है उसमें. IIT भुवनेश्वर में एक भी प्लेसमेंट नहीं है. क्यों? वो तो उड़ीसा से बिलोंग्स कर रहे हैं. कुछ भी नहीं हो रहा है, कुछ भी काम नहीं कर रहे. अभी भी उसी के कॉन्स्टिट्यूशन में 2 ब्रिज कोलैप्स हो गया है. 2 ओवरब्रिज. ये संबलपुर से बिलोंग कर रहा हूँ. एक भी काम नहीं कर रहे हैं. वो जो भी कर रहे हैं वो करप्शन से कर रहे हैं, और एजुकेशन में कोई काम नहीं है. बस जी धर्मेंद्र प्रधान, मैं संबलपुर उड़ीसा से बोल रहा हूँ. कोई काम नहीं कर रहे हैं. ठीक है, और बस उनका एक ही एजेंडा है, आरएसएस का विचारधारा लाएंगे. जो टॉप चैनल आंसर है, उनका कोई क्वालिफिकेशन है. उनका क्वालिफिकेशन एक ही है कि अगर आप आरएसएस से हो तो आप वहाँ पे जाकर ज्वाइन करोगे, और कोई क्वालिफिकेशन नहीं है सर. I have a poem. They wake before dawn, they study till their eyes burn. They give up their freedom, their friends, their festivals, their freedom, for one exam, for one morning and one chance. And when that chance is stolen, they don't draw it, they show up. This is the most extraordinary strength today I have ever seen. These students deserve a system that matches their courage. We deserve fairness, we deserve accountability, we deserve an education system that looks us in the eyes and says that we will not fail you, because exams should test students, not their patience. Thank you. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.